ಬೊಬ್ಬನೇ ಟಾಪ್ ಫಿಗರ್ ಅನ್ಕೊಂಡಿದ್ದೆ, ಇವಳು ಬೊಬ್ಬು ಅವರ ಆ ಮುಂದೆ ಮಕ್ಕಳು ಇವಳು ನೋಡಿದ್ರೆ ಕಳೆದು ಹೋಗ್ಬಿಡ್ತಾರೆ. Hi dear. Hi. You're looking very handsome. Me? Yes, much ಇದೆ. Hello. ಏನ್ ನಿನ್ನ ಹೆಸರು? ಸಿಹಿ. ಸಿಹಿ ಅಷ್ಟೇ ಸ್ವೀಟ್ ಆಗಿದೆ. ಥ್ಯಾಂಕ್ ಯು. ಆಕ್ಚುಲಿ ಏನಂದ್ರೆ ನಿಮ್ ಜೊತೆ ಇರ್ಬೇಕು ಅನಿಸ್ತಿದೆ. ಆಗಲ್ವೇ? ಯಾಕೆಂದ್ರೆ ನನ್ನ ಹೆಂಡತಿ ಬೊಬ್ಬು ಇದ್ದಾಳೆ. ಹೆಲೋ ನಾಟಿ, ಇರೋದಕ್ಕೆ ಒಂದ್ ರೂಮ್ ಬೇಕಾಗಿತ್ತು. ನಿಮ್ಮಲ್ಲಿ ಮನೆ ಖಾಲಿ ಇದೆನಾ? ಮನೆ ಏನು, ಮನೆ ಜೊತೆ ಈ ಹೃದಯನೇ ಖಾಲಿ ಇದೆ, ಬರ್ಕೊಟ್ಬಿಡ್ತೀನಿ. ವಾಟ್? ಮನೇನ ಬರ್ಕೊಡ್ತೀನಿ ಅಂದೆ ಅಷ್ಟೇ. ಅಚ್ಚಾ. ರೂಮ್ ಏನೋ ಇದೆ, ಆದ್ರೆ ಕೆಲ್ಸಕ್ ಬಾರ್ದಿರೋ ವಸ್ತುಗಳಿವೆ, ಅದನ್ನೆಲ್ಲ ಖಾಲಿ ಮಾಡಿಸಿ ನಿಮಗೆ ಕೊಡ್ತೀನಿ. ಹಾಗಿದ್ರೆ ರೂಮ್ ಇಲ್ವಾ? ಯಾಕಿಲ್ಲ, ಇದೆ, ಸದ್ಯಕ್ಕಿಲ್ಲ. ಹೋಗ್ಲಿ ಬಿಡಿ, ನಮ್ಮಂತ ಹೊಂಟಿ ಹೆಣ್ಮಕ್ಳಿಗೆ ಯಾರು ರಕ್ಷಣೆ ಕೊಡ್ತಾರೆ? ನನ್ ಕನ್ಸಿನ ರಾಜ ಸಿಗ್ತಾನೆ ಅಂತ ಮದ್ವೆ ಆಗದೆ ವೇಟ್ ಮಾಡಿ ತಪ್ಪು ಮಾಡ್ಬಿಟ್ಟೆ. ಇಲ್ಲಿ ನೋಡಿದ್ರೆ ನನ್ ಕನ್ಸಿನ ರಾಜ ಬೊಬ್ಬು ಅನ್ನೋಳ್ನ ಮದ್ವೆ ಆಗ್ಬಿಟ್ಟಿದ್ದಾನೆ. ನಿನ್ನಿಗೆ ಅಂತಾನೆ ಮನೆ ಕಟ್ತಿದ್ದು, ಮನೆ ಇಲ್ಲದ್ರೇನು ಕಾರ್ ಶೆಡ್ ಅಲ್ಲೇ ಜಾಗ ಕೊಡ್ತೀನಿ ಬಾ. ವಾಟ್? ಕಾರ್ ಶೆಡ್? ಇಲ್ಲ, ನಾನು ಹೋಗ್ತೀನಿ. ಕಾರ್ ಶೆಡ್ ಬೇಡ ಅಂದ್ರೇನು, ನನ್ ಬೆಡ್ರೂಮ್ ಅಲ್ಲೇ ಜಾಗ ಕೊಡ್ತೀನಿ ಬಾ. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್. ಸ್ವೀಟ್ ಹಾರ್ಟ್. ಬನ್ನಿ ಹೋಗೋಣ. ಎಸ್. ಯಾಕೆ, ಏನಾಯ್ತು? Come on. Yes. ಇನ್ನು ನನ್ನ ಕೈಲಾಗಲ್ಲ. ಎಲ್ರೂ ಈಗ್ಲೇ ಇಲ್ಲಿಗೆ ಬರ್ಬೇಕು. ಏಯ್, ಬಿಡೋ ನನ್ ಮಗಳ ಕೈನ. ಮನೇಲಿರೋ ಓರಿ ಬೇಲಿ ಆಡ್ತಾ ಇರೋದು ನೋಡೋದು ಬಿಟ್ಟು ಪಟ್ಕಲಿರೋ ಹಸು ಹಾಲು ಕುಡಿಯೋದು ನೋಡ್ಕೊಂಡು ತಲೆ ಬಿಸಿ ಮಾಡ್ಕೊಂಡವಳಲ್ಲ ಆಂಟಿ. ಓಹೋ, ಅದಕ್ಕೆ ನೀವು ಬೇಡ ಬೇಡ ಅಂತ ರೂಮಿಗೆ ಬಂದಿದ್ದು? ಬಬ್ಬು ನಾನಾ ಬಬ್ಬು? ಮುಚ್ಚ್ರಿ ಬಾಯ್, ನಿಮ್ದು. ಆಂಟಿ ಒನ್ ಮೋರ್ ಚಾನ್ಸ್. ಎಷ್ಟು ದಿನದಿಂದ ನಡೀತೇನೆ ಕಣ್ಣ ಮುಚ್ಚಳೆ ಆಟ. ನೀನ್ ಮಾತಾಡೆ ಮಳ್ಳಿ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ನಿಂತಿದ್ಯಲ್ಲ, ಬಾಯ್ ಬಿಟ್ ಮಾತಾಡು. ಮಾತಾಡೆ. ನನ್ನೇನೆ ಕೇಳ್ತೀಯಾ? ನನ್ ಗಂಡನ್ ಕೇಳು. ಗಂಡನ? ಅಯ್ಯೋ, ನಿನ್ ಮನೆ ಹಾಳಾಗ್ ಹೋಗ. ಏನೇ ಆಗಿದೆ ನಿನ್ಗೆ? ನನ್ ಗಂಡನೇ ಬೇಕಾಗಿತ್ತ ನಿನ್ಗೆ? ಹೌದು ಕಣೆ, ನಿನ್ ಗಂಡನೇ ಬೇಕು. ಏನಿವಾಗ? ಮಾತಾಡೋದ್ ನೋಡು ನನ್ ಸೌತಿ. ಮಿಸ್ಟರ್ ಬೋಜ್, ಇದಕ್ಕೆ ನಾನು ನನ್ನ ಮದ್ವೆ ಆಗಿದ್ದು. ನಡಿ ಆಚೆ. ನಾನ್ಯಾಕೆ ಹೋಗ್ಬೇಕು? ನೀನ್ ನಡಿ ಹೊರಗಡೆ. ನನಗೆ ಆವಾಸ ಆಗ್ತೀಯಾ ನನ್ ಸೌತಿ? ಹೌದು ಕಣೆ, ಆಗ್ತೀನಿ. ಏನು? ಅಯ್ಯೋ ಬೇರೆ ಆಂಟಿ, ಬೇಡ, ಯಾರು ಮಾಡ್ಕೊಬೇಡಿ. ಒಂದ್ ನಿಮಿಷ ಆಂಟಿ, ನಾನು ಹೇಳೋದ್ ಕೇಳಿ, ನೀವು ಸಿಟ್ ಮಾಡ್ಕೊಬೇಡಿ. ನನ್ನ ಮತ್ತೆ ತಗೊಂಡು ಓರ್ಲೇಬೇಕಾ? ಹಾ. ಈ ಮನೇಲಿ ನಿನಗೆ ಎಷ್ಟು ಹಕ್ಕಿದೇನೋ ಅಷ್ಟೇ ನನಗೂ ಹಕ್ಕಿದೆ. ನನ್ಗಿವಾಗ 3 ತಿಂಗಳು. ಹೌದಾ?
ಹೌದು. ರೀ ಅಯ್ಯೋ ಅಪ್ಪ ನಾನಲ್ಲ ಚಿನ್ನ. ಏಯ್ ನೀನೇ ಕಳ್ಳ. ಅಯ್ಯೋ ಏನ್ರಿ ಇದು, ಮನೇಲಿ ಬುಬ್ಬು ಬುಬ್ಬು ಅನ್ಕೊಂಡು ಅವಳು ಕಬ್ಬು ಮಾಡಿದೀರಲ್ರಿ. ಈ ಜಗಳ ರಾಮಾಯಣ ಕಥೆನ ಆಮೇಲೆ ಇಟ್ಕೊಳ್ಳಿ. ನನಗೇನ್ ಆಸ್ತಿ ಪಾಲ್ ಬರ್ಬೇಕೋ ಅದು ಬರ್ಬೇಕು. ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ರೈಟ್ ಲೆಫ್ಟ್ ಪೊಲೀಸು ಗೀಲೀಸು ಅಂತ ನಮ್ಗೆ ಊಟ ಇಡ್ತಾವಳೆ. ಇದಕ್ಕೆ ನಾನೇ ಒಂದು ಹರಾಜ್ ಹಾಕ್ಬಿಡ್ತೀನಿ ಕಣ. ಹಲೋ ಮಾತಾಡಿ ಮಿಸ್ಟರ್ ಭೋಜರಾಜ್, ಇದಕ್ಕೆಲ್ಲ ಕಾರಣ ನೀವೇ ತಾನೆ, ಮಾತಾಡಿ. ಮಾತಾಡ್. ಬೇಡ ಬೇಡ. ಎಷ್ಟು? ಓನ್ಲಿ 25 ಲಕ್ಷ ಅಷ್ಟೇ. ಮಾತಾಡ್ತೀನಿ. ಎಷ್ಟು ತಿಂಗಳು? 3 ತಿಂಗಳು. ಕಾಣಿಸ್ತಾ ಇಲ್ವಾ? ಏನ್ ಹಾಗೆ ಡೋಂಟ್ ಎಕ್ಸಾಕ್ಟ್ 90 30 25 90 ರೈಟ್ ಲೆಫ್ಟ್ ಮಾತಾಡ್ರಲ್ಲ. ಅಂತಮ್ಮ 1 ಲಕ್ಷ. ಅವಳು ಹಾಕೋ ಬಟ್ಟೆ ಬರುವುದಿಲ್ಲ. ಸರಿ ಅಂತಮ್ಮ 2. ಅವಳು ಹಾಕೋ ಮೇಕಪ್ ಸಾಲುದಿಲ್ಲ ಕಲ. ಅಂತಮ್ಮ 3. ಹೊಡಿತೀನಿ ಕಲ. ಅಂತಮ್ಮ 4 ಲಕ್ಷ. ನೋಡ್ರಲ್ಲ ಅಂತಮ್ಮ, ಈಗ ಪೊಲೀಸು ಗೀಲೀಸು ಅಂತವಳೆ. ಈ ಪೊಲೀಸು ಗೀಲೀಸು ಬಂದ್ರೆ ಕೋಟಿ ದಾಡ್ತದೆ. ಆಮೇಲೆ 9 ತಿಂಗಳು ಇವಳನ್ನ ಮನೇಲಿ ಇಟ್ಕೊಂಡ್ರೆ ಬಾಣಂತಣ, ಬೈಕೆ ಶಾಸ್ತ್ರ, ಮಗು ತೊಟ್ಲಿಗೆ ಹಾಕು, ಮಗುನ ಸ್ಕೂಲಿಗೆ ಕಳಿಸು ಅಂತ ಅದ್ರ ಮ್ಯಾಕ್ 1 ಕೋಟಿ ದಾಡ್ತದೆ. ಇದೆಲ್ಲ ಬೇಕಾ? ಇದಕ್ಕೆಲ್ಲ ಒಂದು ನಿರ್ಧಾರಕ್ಕೆ ಬಂದು ಒಂದು ಒಳ್ಳೆ ರೇಟ್ ಫಿಕ್ಸ್ ಮಾಡಿ. 15 ಲಕ್ಷ. ಅದ್ರ ಮೇಲೆ ನಾನು 1 ಕಾಸು ಕೊಡಲ್ಲ. ಅದ್ರ ಮೇಲೆ ನಾನು ಕೊಡುವುದಿಲ್ಲ. 15 ಲಕ್ಷ ಅಂದ್ರೆ 15 ಲಕ್ಷ. 15 ಲಕ್ಷದ ಮೇಲೆ 1 ರೂಪಾಯಿ ನಾನು ಕೊಡಕ್ ಬಿಡುವುದಿಲ್ಲ. 15 ಲಕ್ಷ ಫೈನಲ್. 15 ಲಕ್ಷ ಒಂದ್ಸಲ, 15 ಲಕ್ಷ 2 ಸಲ, 15 ಲಕ್ಷ 3 ಸಲ. ಫೈನಲ್ ಸೆಟ್ಲ್ಮೆಂಟ್ 15 ಲಕ್ಷ. ಪಂಚಾಯತಿ ನಿರ್ವಾಹಕರು, ಓಸಿ ನಂಬರ್ 9 ಸದಸ್ಯರು. ವಯಸ್ಸಾಗಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಬೇರೆ ಅವಳ ಜೊತೆ ಸರ್ಸಾಡ್ತಿದ್ದೀರಲ್ಲ, ನಿಮ್ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನಿಮ್ ಜನ್ಮಕ್ ಬೆಂಕಿ ಹಾಕ. ಆ ಬಿತ್ರಿ ನೋಡ್ಬೇಕಿತ್ತು, ನುಲಿತಿದ್ಲು. ಅವಳನ್ನ ಕಟ್ಕೊಂಡು ಸಾಯ್ಬೇಕಿತ್ತು. ಇನ್ನು ನಿಮ್ ಜಾಗ ಅಲ್ಲೇ. ನನ್ ಸತ್ರು ನನ್ ಮಾತ್ ಮುರಿಯಕ್ ಬಿಡಲ್ಲ. ಬುಬ್ಬು ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟೊಂದು ದೊಡ್ಡ ನಿರ್ಧಾರ ಮಾಡ್ಬಿಡ ಕಣೆ, ಆಮೇಲೆ ತೊಂದರೆ ಆಗ್ಬಿಡತ್ತೆ. ಇವಳು ಹ್ಯಾಂಡಲ್ ಮಾಡಕ್ ನಂಗೆ ಗೊತ್ತಿಲ್ವಾ? ಏನ್ರಿ ಕಮ್ಮಿ ಮಾಡಿದೀನಿ? ಪ್ರೀತಿ ಕೊಟ್ಟೆ, ನನ್ನ ಹೆಸರಲ್ಲಿ ಇದ್ದಿದ್ ಮನೆನ ನಿಮ್ ಹೆಸರಿಗೆ ಬರ್ಕೊಟ್ಟೆ. ಇಂಥ ಮುದ್ದಾದ ಮಗಳು ಕೊಟ್ಟೆ, ನನ್ ಸರ್ವಸ್ವನೇ ಕೊಟ್ಟೆ. ನೀವೇನ್ರಿ ಮಾಡಿದ್ದೀರ? ನಾನೇನು ಮಾಡ್ಲಿಲ್ಲ ಬಬ್ಬು. ಅವಳು ನೋಡ್ತಿಲ್ಲ ನೀನು ಹೇಗಿದ್ಲು ಅವಳು? ನಾನು ಅಮಾಯಕ ಪ್ರಾಣಿ, ಅವಳೆ ಹುಲಿ ತರ ನನ್ನ ಮೈ ಮೇಲೆ ಬಿದ್ಲು. ಬಬ್ಬು ಇನ್ಯಾವತ್ತು ನಾನು ತಪ್ಪು ಮಾಡಲ್ಲ ಬಬ್ಬು, ನಿನ್ನ ನಾನೇ. ಅಪ್ಪ ಮಗಳೇ ನಿನ್ಗಾದ್ರೂ ನಿಮ್ಮಪ್ಪನ ಕಷ್ಟ ಅರ್ಥ ಆಯ್ತಲ್ವಾ ಮಗಳೇ? ಆದ್ರೂ ನೀವು ಮಾಡಿ ತಪ್ಪೇ ಅಪ್ಪ. ನೀನು ನನ್ನನ್ನ ತಪ್ಪು ಅಂತ ಹೇಳ್ತಾ ಇದೀಯಮ್ಮ. ನೀನು ನೋಡ್ದೆ ತಾನೆ ಅವಳನ್ನ, ಅವಳು ಹೇಗಿದ್ಲು ಅಂತ. ನಾನು ಅಮಾಯಕ ಅಮ್ಮ, ನಿಂತರನೇ ಒಂದು ಸಣ್ಣ ಮಗು. ಆಯ್ತು ಸಾರಿ ನಂದೇ ತಪ್ಪು ಓಕೆನಾ? ನಂದೇ ತಪ್ಪು. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ. ಅಪ್ಪ ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಅದೇನಂದ್ರೆ
ನಿಮ್ಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಪ್ಪ. ಹೇಗೋ ಹೇಳಮ್ಮ, ಹೇಳು. ಅಪ್ಪ ನೀವು ಶಾಕ್ ಆಗ್ಬಾರ್ದು. ಏನಮ್ಮ ಇವ್ರಿಗೆ ಇನ್ನೊಂದು ಸೆಟಪ್ ಇದೆಯಾ? ಇಲ್ಲಮ್ಮ, ಇಲ್ಲ 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 ಬಬ್ಬು ಬಬ್ಬು, ಇಲ್ಲ ಬಬ್ಬು. ಅಯ್ಯೋ ಅಮ್ಮ ಆತರ ಎಲ್ಲ ಏನಿಲ್ಲ. ಅಪ್ಪ ನಾನು ಹೇಳ್ತಿಲ್ವಾ ಇಲ್ಲಿ, ನೀವು ಸಮಾಧಾನ ಮಾಡ್ಕೊಳ್ಳಿ.